5 ವರ್ಷದ ಹರ್ಷ ಪವರ್ ಶೋಗೆ ಸಜ್ಜಾಗಿದ್ದಾರೆ. ಟ್ರಬಲ್ ಶೂಟರ್ 5 ವರ್ಷ ಪೂರೈಸಿದ ಹರ್ಷದಲ್ಲಿ ಇದ್ದಾರೆ ಕನಕಪುರ ಬಂಡೆ. ಪವರ್ ಶೋಗೆ ಸಜ್ಜಾಗಿದ್ದಾರೆ ಟ್ರಬಲ್ ಶೂಟರ್. ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ. ಡಿ ಟೀಮ್ ನಡೆಸಿದೆ ಚಕ್ರವ್ಯೂಹ. ಸ್ಥಳೀಯ ಚುನಾವಣೆಗೆ ಶಂಖನಾದವನ್ನು ಮೊಳಗಿಸುವುದಕ್ಕೆ ಮುಂದಾಗಿದ್ದು ವಿರೋಧಿಗಳಿಗೆ ಕೌಂಟರ್ ಕೊಡೋಕೆ ಡಿಕೆ ರೆಡಿಯಾಗಿದ್ದಾರೆ. ಲೋಕಲ್ ಲಢಾಯಿ ಹಿನ್ನೆಲೆ ಬದಲಾವಣೆಗೆ ಹೈ ಹಿಂದೇಟನ್ನ ಹಾಕ್ತಾ ಇದೆ. ಸಿದ್ದು ಬಣ ಎಷ್ಟೇ ಬದಲಾವಣೆ ಮಾಡಬೇಕು ಅಂದ್ರೂ ಕೂಡ ಈಗ ಎಲೆಕ್ಷನ್ಸ್ ಇದೆ ಸ್ಥಳೀಯ ಮಟ್ಟದಲ್ಲಿ. ಸೊ ಅದನ್ನೆಲ್ಲ ನೋಡಿದಾಗ ಡಿಕೆನೆ ಮುಂದುವರಿಲಿ ಅನ್ನೋದು ಹೈಕಮಾಂಡ್ಗೂ ಇರಬಹುದು ಅಂತ ಅನ್ಸುತ್ತೆ. ಸೊ ಅವರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇತ್ತ 5 ವರ್ಷದ ಹರ್ಷದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದು ಅಕ್ಟೋಬರ್ವರೆಗೂ ಕೂಡ ಕೈ ಸಾರಥಿಯಾಗಿ ಡಿಕೆ ಶಿವಕುಮಾರೇ ಮುಂದುವರಿತಾರ. ಹಾಗಾದ್ರೆ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋ ಪ್ಲಾನ್ನಲ್ಲಿ ಇದ್ದಾರೆ. ಆ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನ ಡಿಕೆ ಶಿವಕುಮಾರ್ ತೋರಿಸಬೇಕು ಅನ್ನುವಂಥ ಪ್ಲಾನ್ ಮಾಡಿಕೊಂಡಿರೋದು. ಏನು ವಿರೋಧಿಗಳಿಗೆ ಅಂದರೆ ಪಕ್ಷದಲ್ಲೇ ಇರೋ ವಿರೋಧಿಗಳು, ಸೊ ಅವ್ರಿಗೆಲ್ಲೋ ನಡುಕವನ್ನು ಹುಟ್ಟಿಸಬೇಕು ಅನ್ನುವಂಥ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಒಂದು ಬೃಹತ್ ಸಮಾವೇಶ ಈ 5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಅವ್ರು ಮಾಡಿದಂತಹ ಸಾಧನೆಗಳು, ಎಲೆಕ್ಷನ್ ವಿಚಾರದಲ್ಲಾಗಿರ್ಬೋದು, ಸೊ ಪ್ರತಿಯೊಂದನ್ನು ಕೂಡ ಕಾರ್ಯಕರ್ತರಿಗೂ ಮುಟ್ಟಿಸ್ಬೇಕು, ಹಾಗೆ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ 5 ವರ್ಷದ ಹರ್ಷವನ್ನ ಮತ್ತಷ್ಟು ಡಬಲ್ ಮಾಡೋದಕ್ಕೆ ಟ್ರಬಲ್ ಶೂಟರ್ ರೆಡಿ ಆಗಿರುವುದು. ತಮ್ಮ ವಿರುದ್ಧ ಮಸಲತ್ತು ನಡೆಸ್ತಾ ಇರೋರಿಗೆ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಪ್ಲಾನ್ ಕೂಡ ಮಾಡಿದ್ದಾರೆ ಡಿ. ಸಿಎಂ ಸ್ಥಾನದ ರೇಸ್ಗೂ ಫೈಟ್ ನೀಡೋದಕ್ಕೆ ಐಟಿ ಸಿಟಿಯಲ್ಲಿ ಕಹಳಿಯನ್ನ ಮೊಳಗಿಸೋ ಪ್ಲಾನ್ ಅಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಈ ಸಮಾವೇಶದ ಮೂಲಕ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಜೊತೆಗೆ ಸಿಎಂ ಆಕಾಂಕ್ಷಿಯ ವಿಚಾರವನ್ನ ಕೂಡ ಮನದಟ್ಟು ಮಾಡೋಕ್ಕೆ ಮುಂದಾಗ್ತಾರೆ. ಶತಾಯ ಗತಾಯ ಸಿಎಂ ಆಗಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗಿರೋದು. ಶತಾಯ ಗತಾಯ. ಸೊ ಅದಕ್ಕೆ ಒಂದು ಅಡಿಪಾಯ ಅಂತಾನೆ ಹೇಳ್ಬೋದು ಅವರು ಮಾಡ್ಲಿಕ್ಕೆ ಹೊರಟಿರೋ ಈ ಒಂದು ಸಮಾವೇಶ. ಸಚಿವ ಸ್ಥಾನದೊಂದಿಗೆ ಅಧಿಪತಿಯಾಗಿ ಮುಂದುವರಿಯೋದಕ್ಕೆ ಪಣ ತೊಟ್ಟಿರೋ ಡಿಕೆ ಸಿಎಂ ಸ್ಥಾನದ ರೇಸಿಗೂ ಫೈಟ್ ನೀಡೋದಕ್ಕೆ ಬೆಂಗಳೂರಿನಲ್ಲೇ ಪ್ಲಾನ್ ಮಾಡ್ತಾ ಇದ್ದಾರೆ. ಬಲ ಪ್ರದರ್ಶನದ ಮೂಲಕ ವರಿಷ್ಠರಿಗೆ ಹತ್ತಿರ ಆಗೋದಕ್ಕೆ ಡಿಕೆ ವ್ಯೂಹವನ್ನ ರಚಿಸ್ತಾ ಇದ್ದಾರೆ. ತಮ್ಮ ವಿರುದ್ಧ ಯಾರೆಲ್ಲ ಮಸಲತ್ತನ್ನ ನಡೆಸ್ತಾ ಇದ್ದಾರೆ ಆ ವಿರೋಧಿಗಳಿಗೂ ಕೂಡ ಈ ಮೂಲಕ ನಾವು ಡಿಚ್ಚಿ ಕೊಡಬಹುದು ಅನ್ನೋದು ಅವರ ಇಂಗಿತ. ತಿಂಗಳಾಂತ್ಯದಲ್ಲಿ ರಾಜಧಾನಿಯಲ್ಲಿ ಬೃಹತ್ ಕಹಳಿಯನ್ನ ಮೊಳಗಿಸೋ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. 5 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪೂರ್ಣ ಅವಧಿಯನ್ನ ಮುಗಿಸಿದ್ದಾರೆ. ಸೊ ಎಲೆಕ್ಷನ್ ಅವ್ರ ಸಾರಥ್ಯದಲ್ಲಿ ನಡೀತು. ಈ ಬಾರಿ ಕಂಡು ಕೇಳರಿಯದ ರೀತಿಯಲ್ಲಿ ಗೆಲುವಾಯ್ತು ಅನ್ನೋದು ಕೂಡ ಗೊತ್ತಿರೋದೆ. ಸೊ ಇದೆಲ್ಲವನ್ನ ಮುಂದಿಟ್ಕೊಂಡು ಮುಂದೆ ಸಿಎಂಗೂ ಕೂಡ ಆ ರೇಸಲ್ಲೂ ಕೂಡ ನಾನು ಇದ್ದೀನಿ, ಸೊ ನಾನು ಆಗ್ತೀನಿ ಅನ್ನೋದನ್ನ ಒಂದು
ಅಚ್ಚೊತ್ತೋದಿಕ್ಕೆ ಮುಂದಾಗ್ತಾರೆ ಅಂತ. ಸೊ ಕಾದ್ ನೋಡೋಣ ಏನೆಲ್ಲ ಆಗುತ್ತೆ. ಲೋಕಲ್ ಲಡಾಯಿ ವಿಚಾರ ಆಗಿರಬಹುದು, ಜೊತೆಗೆ ಮುಂದೆ ಅಕ್ಟೋಬರ್ವರೆಗೂ ಇವರೇ ಇರ್ತಾರೆ ಅನ್ನೋ ವಿಚಾರ, ಇನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರೋ ಸಮಾವೇಶ, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 5 ವರ್ಷದ ಹರ್ಷ ಕೆಪಿಸಿಸಿ ಅಧ್ಯಕ್ಷರಿಗಿರೋದು, ಈಗಾಗಲೇ ಅದರ ಒಂದು ಸೆಲೆಬ್ರೇಷನ್ ಡಿನ್ನರ್ ಪಾರ್ಟಿ ಮೂಲಕ ಮುಗಿದಿದೆ ಅಂತ ಹೇಳ್ಬೋದು. ಏನ ಈ ಒಂದು ತಿಂಗಳ ಕೊನೆಯಲ್ಲಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ರೆಡಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಅವರ ಒಂದು ಕೆಪಿಸಿಸಿಯ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು 5 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ 5 ವರ್ಷವೂ ಕೂಡ ಯಶಸ್ವಿಯಾಗಿ ಪಕ್ಷವನ್ನ ಮುನ್ನಡೆಸಿರ್ತಕ್ಕಂಥದ್ದು ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ಒಂದು ಅವರ ಬಣದಲ್ಲಿರ್ತಕ್ಕಂಥ ನಾಯಕರು ಕೂಡ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಅವರಿಗೆ ಶುಭ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನು ಮೊನ್ನೆ ನಡೆದಿರ್ತಕ್ಕಂಥ ಒಂದಿಷ್ಟು ಸಭೆಯಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ 5 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಕೂಡ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಏನು 5 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಹಳ್ಳಿಯಿಂದ ಹಿಡಿದು ರಾಜಧಾನಿವರೆಗೂ ಕೂಡ ಪಕ್ಷವನ್ನ ಸಂಘಟಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಹಲವಾರು ಈಗ ಚುನಾವಣೆಗಳಲ್ಲಿಯೂ ಕೂಡ ಪಕ್ಷವನ್ನ ಮುನ್ನಡೆಸಿಕೊಂಡು ಹಲವಾರು ಸಮಾವೇಶಗಳನ್ನು ಮಾಡ್ತಾ ಕಾರ್ಯಕ್ರಮಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಕಾರ್ಯಕರ್ತರಿಗೂ ಕೂಡ ಒತ್ತು ಕೊಟ್ಟು ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಒಂದಿಷ್ಟು ಸಂಭ್ರಮವನ್ನ ನಾವು ಬೃಹತ್ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ ಆಚರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಬಹುತೇಕವಾಗಿ ಬೆಂಗಳೂರಿನಲ್ಲೇ ಒಂದು ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು. 5 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಾಗಿ ಬಂದ ಹಾದಿಯನ್ನು ಕೂಡ ಒಂದಿಷ್ಟು ನೋಟವನ್ನು ಕೂಡ ಒಂದು ಸಮಾವೇಶದಲ್ಲಿ ಚಿತ್ರವನ್ನ ಒಂದು ಕಾರ್ಯಕರ್ತರಿಗಾಗಿರ್ಬೋದು, ಜನರಿಗಾಗಿರ್ಬೋದು ಅದನ್ನ ತೋರ್ಪಡಿಸ್ಬೇಕು. ಮತ್ತೆ ಮುಂದೆಯೂ ಕೂಡ ಅಂದ್ರೆ ಮುಂಬರ್ತಕ್ಕಂಥ ಚುನಾವಣೆಗೆ ಕೂಡ ಅದು ಸಹಕಾರಿ ಆಗ್ಬೇಕು. ಮತ್ತೆ ಇನ್ನೊಂದು ಕಡೆ ಈ ಒಂದು ಸಮಾವೇಶದ ಒಂದಿಷ್ಟು ಡಿಕೆ ಶಿವಕುಮಾರ್ ಅವರ ಒಂದಿಷ್ಟು ಶಕ್ತಿ ಪ್ರದರ್ಶನಕ್ಕೂ ಕೂಡ ಸಾಕ್ಷಿ ಆದಂತೆ ಆಗ್ಬೇಕು ಅನ್ನುವಂಥದ್ದು ಕೂಡ ಕೆಲವಷ್ಟು ಲೆಕ್ಕಾಚಾರಗಳು ಕೂಡ ಇರುವಂತದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಮಾವೇಶ ಮಾಡಲಿಕ್ಕೆ ಒಂದಿಷ್ಟು ಈಗ ಒಂದು ಪ್ರಾಥಮಿಕ ಹಂತವಾಗಿ ಒಂದಿಷ್ಟು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಯಾವಾಗ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಇನ್ನೂ ಕೂಡ ತೀರ್ಮಾನಿಸಿಲ್ಲ. ಆದ್ರೆ ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು ಅನ್ನುವಂಥ ನಿರ್ಧರಿಸುವುದು ಮಾತ್ರ ಖಚಿತವಾಗಿರ್ತಕ್ಕಂಥದ್ದು. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಈ ಒಂದು ಕಾರ್ಯಕ್ರಮದ ಮೂಲಕ ಅಂದ್ರೆ ಈಗ ಬರ್ತಾ ಇರುವಂತ ಸ್ಥಳೀಯ ಮಟ್ಟದ ಚುನಾವಣೆಗೂ ಕೂಡ ಎಲ್ಲೋ ನಾನೇ ಸಾರಥಿಯಾಗಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ವಿಚಾರ ಆಗಿರ್ಬೋದು, ಜೊತೆಗೆ ಆ ಒಂದು ಈ ಹಿಂದೆ ಗೆಲ್ಲಿಸ್ಕೊಂಡು ಬಂದ ರೀತಿಯಾಗಿ ಎಲೆಕ್ಷನ್ ಸ್ಥಳೀಯ ಮಟ್ಟದಲ್ಲೂ ಕೂಡ ಗೆಲ್ಲಿಸ್ಕೊಂಡು ಬಂದ್ರೆ ಸಿಎಂ ರೇಸಿಗೆ ನಾನು ತುಂಬಾ ಹತ್ತಿರವಾಗಿರ್ತೀನಿ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ಈ ಕಾರ್ಯಕ್ರಮದ ಮೂಲಕ ವಿರೋಧಿಗಳಿಗೆ ನೀಡೋದಕ್ಕೆ ಹೊರಟ್ರ ಡಿಕೆ ಶಿವಕುಮಾರ್ ಅವರು ಅಂತ. ಪವಿತ್ರ, ಖಂಡಿತವಾಗ್ಲೂ ಕೂಡ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ನಾನೇ ಕೂಡ ಮುಂದುವರಿತೇನೆ ಅನ್ನುವಂತ ಉತ್ಸಾಹದಲ್ಲಿ ಡಿಕೆ ಶಿವಕುಮಾರ್ ಅವರು ಇರುವಂತದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಮತ್ತೊಂದು ಬಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬೇಕು, ಬದಲಾವಣೆ ಮಾಡಬೇಕು, ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತ ಒಂದು ಸಿದ್ಧಾಂತವನ್ನು ಕೂಡ ಪಾಲಿಸಬೇಕು. ಡಿಕೆ ಶಿವಕುಮಾರ್ ಅವರು ಈಗ 2 ಹುದ್ದೆಯನ್ನ ಹೊಂದಿದ್ದಾರೆ. ಒಂದು ಉಪಮುಖ್ಯಮಂತ್ರಿಗಳ ಕಾರ್ಯನಿರ್ವಹಿಸಿದ ಕೆಪಿಸಿ ಅಧ್ಯಕ್ಷರಾಗಿ ಕೂಡ ಇರುವಂತದ್ದು. ಹಾಗಾಗಿ ಮತ್ತೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ 2028ರ ಚುನಾವಣೆಯ ಹಿತದೃಷ್ಟಿಯಿಂದ ಮತ್ತೆ ಪಕ್ಷದ ಸಿದ್ಧಾಂತದ ಹಿತದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದ ಕೆಳಗಿರಬೇಕು, ಬದಲಾವಣೆ ಆಗ್ಬೇಕು ಅನ್ನುವಂತ ಒಂದಿಷ್ಟು ಬಿಗಿಪಟ್ಟು ಕೂಡ ಇರುವಂತದ್ದು. ಹಾಗಾಗಿ ಹಲವಾರು ಬಾರಿ ಇಂತಹ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮೂಲಕವೇ ಅವರಿಗೆ ಉತ್ತರವನ್ನು ಕೊಡಿಸುವಂತ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ರು. ಹಾಗಾಗಿ ಇದೀಗ ಡಿಕೆ ಶಿವಕುಮಾರ್ ಅವರು ಬೃಹತ್ ಸಮಾವೇಶ ಮಾಡುವ ಮುಖಾಂತರ ಹೇಳಿದಾಗೆ ಸ್ವಪಕ್ಷದಲ್ಲೇ ಏನು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ಮುಂದಿಟ್ಕೊಂಡಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಲಾಬಿ ಮಾಡಿದ್ರು. ಅವರಿಗೆ ಒಂದು ತಿರುಗೇಟು ಕೊಡಬೇಕು, ನಾನೇ ಮುಂದುವರಿತೇನೆ, ನನ್ನ ನೇತೃತ್ವದಲ್ಲಿ ಚುನಾವಣೆಗಳು ಪ್ರಕಟಿಸುತ್ತವೆ, ನಾನೇ ಕೆಪಿಸಿ ಅಧ್ಯಕ್ಷನಾಗಿರ್ತೇನೆ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಡಿಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ನ ನಾಯಕರದ್ದು ಕೂಡ ಇರುವಂತದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಈ ಬೃಹತ್ ಮಟ್ಟದ ಸಮಾವೇಶ ಮಾಡುವ ಮುಖಾಂತರ
ಇಡೀ ರಾಜ್ಯಾದ್ಯಂತ ಕೂಡ ಜನರನ್ನ ಅವರ ಅಭಿಮಾನಿಗಳನ್ನ ಸೇರಿಸುವ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡಬೇಕು, ಸ್ವಪಕ್ಷದವರಿಗೆ ತಿರುಗೇಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಮನದ ನಾಯಕರು ಮುಂದಾಗ್ತಾ ಕಾಣ್ತಾ ಇದೆ. ಬಸವರಾಜ್, ಇನ್ನೊಂದು ವಿಚಾರ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಕ್ಟೋಬರ್ ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾರಾ ಈ ಲೋಕಲ್ ಎಲೆಕ್ಷನ್ ಇರೋ ಹಿನ್ನೆಲೆ ಅಂತ? ಇನ್ ಕೇಸ್ ಏನಾದ್ರೂ ಹಾಗೆ ಆದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಮುಂಚೂಣಿಯಲ್ಲಿ ಇದಾರಲ್ಲ ಈಗ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಕೊಟ್ಟವ್ರು, ಅವ್ರ ನಡೆ ಏನಾಗಿರಬಹುದು ಅಂತ? ಪವಿತ್ರ, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ ಅನ್ನುವಂತ ವಾತಾವರಣ ಸೃಷ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ಒಂದಿಷ್ಟು ಸೇರಿ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥ ನಾಯಕರು ಮತ್ತೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂತ ನಾಯಕರ ನಡುವೆ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತವೆ. ಆದ್ರೆ ಒಂದಿಷ್ಟು ನಮಗೆ ತಿಳಿದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೀಗ ಡಿ ಕೆ ಶಿವಕುಮಾರ್ ಅವರ ಒಂದು ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಲೇಬೇಕು. ಕೆಲವು ಬಾರಿ ಹೇಳಿದಂತ ಸಂದರ್ಭದಲ್ಲಿ ಚುನಾವಣೆಗಳನ್ನ ತೋರಿಸ್ತಾ ಹೋಗ್ತಾ ಇದ್ರು. ಅಂದ್ರೆ ವಿಧಾನಸಭೆ ಚುನಾವಣೆ ಇದೆ, ಲೋಕಸಭೆ ಚುನಾವಣೆ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು. ಉಪಚುನಾವಣೆ ಕೂಡ ಮುಗಿದು, ಎಲ್ಲವೂ ಕೂಡ ಚುನಾವಣೆ ಮುಗಿದಿದ್ದಾವೆ. ಇನ್ನು ಸ್ಥಳೀಯ ಮಟ್ಟದ ಚುನಾವಣೆ ಆ ಒಂದು ನೆಪ ಹೇಳೋದು ಬೇಡ. ಆದ್ರೆ ಈಗ ಈ ಹಿಂದೆ ಹೇಳಿರ್ತಕ್ಕಂಥ ಮಾತಿನಂತೆ ಹೈಕಮಾಂಡ್ ನಾಯಕರು ಒಂದು ಒಲವು ತೋರ್ಬೇಕು. ಹೈಕಮಾಂಡ್ ನಾಯಕರು ಒಲವು ತೋರಿದ್ರೆ ಈಗಿಂದೀಗಲೇ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಇರ್ತಕ್ಕಂಥ ನಾಯಕರ ಮಾತಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಮೂಲಕವೇ ಇದನ್ನ ಬಗೆಹರಿಸಬೇಕು, ಕೆಪಿಸಿಸಿ ಸ್ಥಾನ ಬದಲಾವಣೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಹೊರತಾಗಿ ಬೇರೆ ಯಾರು ಆದರೂ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಖಾಂತರವೇ ಇದನ್ನ ಉತ್ತರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಬಣ ಸಿದ್ಧವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರನ್ನ ಮತ್ತೊಂದು ಸಾರಿ ಭೇಟಿ ಮಾಡಿ ಈ ಬಗ್ಗೆ ಒಂದು ಪಕ್ಷದ ಸಿದ್ಧಾಂತ ಆಗಿರ್ಬೋದು, ಮತ್ತೆ ಎಲ್ಲರಿಗೂ ಕೂಡ ಅಧಿಕಾರ ಸಿಗಬೇಕು ಅನ್ನುವಂಥದ್ದಾಗಿರ್ಬೋದು, ಅವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡುವಂತೆ ತಿಳಿಸುವಂತ ಪ್ರಯತ್ನ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ನಾನೇ ಒಂದು ಯಶಸ್ವಿಯಾಗಿ ಪೂರೈಸಿದ್ದೇನೆ, ಇನ್ನೂ ಕೂಡ ನಾನೇ ಮುಂದುವರಿತೇನೆ ಅನ್ನುವಂತ ಉತ್ಸಾಹದಲ್ಲಿದ್ರೆ, ಇನ್ನೊಂದು ಬಣ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡೇ ತೀರ್ತೇವೆ ಅನ್ನುವಂತಹ ಒಂದಿಷ್ಟು ಉತ್ಸಾಹದಲ್ಲಿ ಮತ್ತೆ ಸಾಕಷ್ಟು ಪ್ರಯತ್ನದಲ್ಲಿ ಕೂಡ ಅವರು ಕೂಡ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ 5 ವರ್ಷ ಪೂರೈಸಿದ ಖುಷಿಯಲ್ಲಿ ಪವರ್ ಶೋಗೆ ಟ್ರಬಲ್ ಶೂಟರ್ ಸಜ್ಜಾಗಿದ್ದಾರೆ. ಸೊ ಕಾದ್ ನೋಡೋಣ ಶಕ್ತಿ ಪ್ರದರ್ಶನ ಯಾವ ರೀತಿ ಇರುತ್ತೆ, ಅವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಏನು ಎತ್ತ ಅನ್ನೋದನ್ನ ನಾವು ಕಾದಷ್ಟೇ ನೋಡ್ಬೇಕು.